ಹಲೋ, ಹಾಯ್, ನಮಸ್ತೆ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಸುಜಾತ ಶೆಟ್ಟಿ. ಇವತ್ತು ನಾನೊಂದು ಪುದೀನ ರೈಸ್ ಬಾತ್ ಮಾಡಿ ತೋರಿಸ್ತಿದ್ದೀನಿ. ಒಂದು ಕಟ್ಟು ಪುದೀನ ತೊಗೊಂಡು ಬಂದು ಅದನ್ನೆಲ್ಲ ಬಿಡಿಸಿ ತೊಳೆದು ಆ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಗ್ಲಾಸ್ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೀರಲ್ಲಿ ಒಂದು 20 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಯಾವುದೇ ಒಂದು ರೈಸ್ ಬಾತಿಗೆ ಸ್ವಲ್ಪ ಅಕ್ಕಿ ನೆನೆಸಿದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಉದುರಾಗಿ ಬರುತ್ತೆ. ಈಗ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಮಾಡ್ತಾಯಿರೋದು ಮೊದಲಿಗೆ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಬಿಸಿ ಆಯಿತು, ಸ್ವಲ್ಪ 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗೋ ಸಾಮಾನು ಅಂದರೆ ಚಕ್ಕೆ, ಲವಂಗ, 2 ಏಲಕ್ಕಿ, ಸೋಂಪು, ಹಾಗೆ ಈರುಳ್ಳಿ ಸಹ ಹಚ್ಚಿ ಇಟ್ಕೊಂಡಿದ್ದೀನಿ, ಹಸಿಮೆಣಸು. ಇವಾಗ ಬೆಳ್ಳುಳ್ಳಿ, ಒಂದು ಇಡೀ ಬೆಳ್ಳುಳ್ಳಿ 1 ಗಡ್ಡೆ ಹಾಕ್ಕೊಂಡಿದ್ದೀನಿ. ಶುಂಠಿ ಒಂದು ಅರ್ಧ ಇಂಚು. ಇದೆಲ್ಲ ಹಾಕಿ ಚೆನ್ನಾಗಿ ಹಾಗೆ ಧನಿಯಾ ಬೀಜ 1 ಚಮಚ, ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಒಂದು 7-8 ಹಸಿಮೆಣಸಿನ್ಕಾಯಿ. ಹಾಗೆ ಇದೆಲ್ಲ ಸಣ್ಣ ಉರಿಯಲ್ಲಿ ರೆಡ್ ಗೋಲ್ಡ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಫ್ರೈ ಮಾಡಿ ಆಮೇಲೆ ತಣ್ಣಗಾದ್ಮೇಲೆ ರುಬ್ಬಬೇಕು, ಚೆನ್ನಾಗಿರುತ್ತೆ. ಹಸಿ ಹಾಗೆ ಮಿಕ್ಸಿ ಜಾರಿಗೆ ಹಾಕಿದರೆ ಅದು ಯಾಕೋ ನನಗೆ ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಪಲಾವ್ ಮಾಡೋದಾದರೂ ಇದೇ ರೀತಿ ಮಾಡ್ತೀನಿ. ಇವಾಗ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತೀನಿ. ಇನ್ನು ಒಂದೇ ಒಂದು ಹಿಡಿ ಇಟ್ಕೊತೀನಿ. ಲಾಸ್ಟ್ ಒಗ್ಗರಣೆ ಟೈಮಲ್ಲಿ ಹಾಕೋಕ್ಕೆ ಅದು ಸಪ್ರೇಟ್ ಇಟ್ಕೊತೀನಿ. ಇವಾಗ ಪುದೀನ ಎಲ್ಲ ಹಾಗೆ ಫ್ರೈ ಮಾಡ್ತಾ ಇರ್ತೀನಿ ಸಣ್ಣ ಉರಿಯಲ್ಲಿ. 1 ಚಮಚ ಎಣ್ಣೆ ಹಾಕ್ಕೊಂಡೆ ಸೊಪ್ಪಿನ ಮೇಲೆ. ಇವಾಗ ಬಾಡುತ್ತೆ, 1-2 ನಿಮಿಷ ಬಾಡ್ಬಿಡುತ್ತೆ. ಅದು ಹಸಿ ವಾಸನೆ ಹೋಗಲಿ ಅಂತ ಗಮ್ ಅಂತ ಪರಿಮಳ ಬರ್ತಾಯಿದೆ. ಪುದೀನ ಚಟ್ನಿ ಚಳಿಗಾಲದಲ್ಲಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ. ಇವಾಗ ಅದು ಹುರಿದು ತಣ್ಣಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಬಿಸಿ ಆಗ್ತಾಯಿದೆ. 1-2 ಚಮಚ ಎಣ್ಣೆ, ಸನ್ಫ್ಲವರ್ ಆಯಿಲ್ ಹಾಕ್ಬೋದು, ಕೊಬ್ಬರಿ ಎಣ್ಣೆ ಹಾಕ್ಬೋದು. ಹಾಗೆ ಇನ್ನೊಂದು ಚಮಚ ತುಪ್ಪ ಹಾಕ್ತೀನಿ. ತುಪ್ಪ ನಾನು ಮನೆಯಲ್ಲೇ ಮಾಡೋದು, ಯಾವ ಕಲರ್ ಹಾಕಲ್ಲ, ಏನಿಲ್ಲ. ನಾವು ನಂದಿನಿ ವಿದೌಟ್ ಸಾಲ್ಟ್ ಬೆಣ್ಣೆ ಇದೆಯಲ್ಲ, ಅದು ತಂದು ಮನೇಲಿ ಮಾಡ್ಕೊತೀನಿ. ಈ ಒಗ್ಗರಣೆಗೂ ಒಂಚೂರು ಚಕ್ಕೆ, ಒಂಚೂರು ಲವಂಗ, ಏಲಕ್ಕಿ ಒಂಚೂರು ಹಾಕಿಬಿಟ್ಟು ಕಸ್ತೂರಿ ಮೇಥಿ ಹಾಕ್ತೀನಿ. ಕಸ್ತೂರಿ ಮೇಥಿ ಹಾಕಿದರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ತುಪ್ಪದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ದಪ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾದರೆ 2 ಹಾಕಬೇಕು, ಇದು ದೊಡ್ಡ ಈರುಳ್ಳಿ, 1 ಈರುಳ್ಳಿ ಹಾಕಿದ್ದೀನಿ. ಹಾಗೆ ಈರುಳ್ಳಿನ ಸಹ ಬಾಡಿಸ್ತಾ ಇದ್ದೀನಿ. ಬಾಡಿದ ತಕ್ಷಣ ಇವಾಗ ಪುದೀನ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ನಲ್ಲ 1 ಇಡೀ, ಅದನ್ನು ಒಗ್ಗರಣೆಗೆ ಹಾಕ್ತೀನಿ. ನಾನು ಪುಲಾವ್ ಮಾಡುವಾಗನೂ ಅಷ್ಟೇ, ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ 1 ಹಿಡಿ ಆಗುವಷ್ಟು ಒಗ್ಗರಣೆಗೆ ಹಾಕ್ತೀನಿ. 2 ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಇದ್ರ ಜೊತೆ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ತೀನಿ. ಹಾಗೆ ಬಾಡ್ತಾ ಇದೆ. ಇವಾಗ ಅಕ್ಕಿನ ಆ ಕಡೆ ನೆನೆಸಿ ಇಟ್ಟಿದ್ದೀನಿ. ಇದು ಮಸಾಲ ಫ್ರೈ ಮಾಡಿ ಇಟ್ಟಿದ್ದೀನಿ. ಅದು ತಣ್ಣಗಾದ್ಮೇಲೆ ರುಬ್ಕೊಂಡು ಬರಬೇಕು. ಇವಾಗ ರುಬ್ತೀನಿ ನೋಡಿ, ತಣ್ಣಗಾಗಿದೆ. ಅದು ಹಾಗೆ ಸ್ಟವ್ ಮೇಲಿದೆ. ಅಲ್ಲೇ ಸಣ್ಣ ಉರಿಯಲ್ಲಿ ಟೊಮೆಟೊ, ಈರುಳ್ಳಿ ಎಲ್ಲ ಒಟ್ಟಿಗೆ ಬೇಯ್ತಾಯಿದೆ. ಇವಾಗ ಇದಕ್ಕೆ ಈ ಮಸಾಲಾಗೆ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ತೀನಿ. ಹಸಿ ತೆಂಗಿನಕಾಯಿ ತುರಿ 1 ಕಪ್ ಹಾಕಿದ್ದೀನಿ. ತೆಂಗಿನಕಾಯಿ ತುರಿ ತುಂಬ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ಸಣ್ಣ ಕಪ್ಪಲ್ಲಿ 1 ಕಪ್ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಇಟ್ಟಿದ್ನೆಲ್ಲ ಹಚ್ಕೊಂಡು ಅದು ಸಮೇತ ಇದ್ರ ಜೊತೆಗೆ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಡು ಬರ್ತೀನಿ. ನೈಸಾಗಿ ರುಬ್ತೀನಿ. ಅದು ಜಾಸ್ತಿ ನೀರು ಹಾಕಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಸಾಲಾನ ಮತ್ತೆ ಅದು ತುಪ್ಪದೊಂದಿಗೆ ಮತ್ತೆ ಫ್ರೈ ಮಾಡಿದರೆ ಆವಾಗ ಏನು ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಫ್ರೆಂಡ್ಸ್. ನೋಡಿ, ಬೇಕಾದರೆ ಈ ಥರ ಮಾಡಿ ನೀವು ಹೇಗಾಗುತ್ತೆ ಅಂತ. ಟೊಮೆಟೊನು ಫ್ರೈ ಆಗ್ತಾಯಿದೆ ಇವಾಗ ನೋಡಿ. ಆಮೇಲೆ ಏನು ಮಾಡಬೇಕಂದ್ರೆ, ಇದು ಫ್ರೈ ಆದ ತಕ್ಷಣ ಮಸಾಲ ರುಬ್ಬಿ ಸೈಡಿಗೆ ಇಟ್ಕೊಂಡಿದ್ನಲ್ಲ, ಹಾಗೆ ಸ್ವಲ್ಪ ಬಟಾಣಿನೂ ತೊಳೆದು ಇಟ್ಕೊಂಡಿದ್ದೀನಿ, ಹಸಿ ಬಟಾಣಿ. ಅದನ್ನು ಸಹ ಇದ್ರ ಜೊತೆ ಹಾಕ್ತೀನಿ. ಎಲ್ಲ ಒಟ್ಟಿಗೆ ಎಣ್ಣೆಯಲ್ಲಿ ಗಮ್ಮಂತ ಬೇಯ್ತಾ ಇದೆ.
ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಒಂದು ಕಮೆಂಟ್ಸ್ ಹಾಕಿ. ಇವಾಗ ಮಸಾಲ ಇಷ್ಟು ನೋಡಿ ಚಟ್ನಿ ಥರ ಆಗಿದೆ, ತುಂಬ ಚೆನ್ನಾಗಿದೆ. ಪುದೀನ ಚಟ್ನಿ ನನಗೆ ಇಷ್ಟ. ಇವಾಗ ಚಳಿಗಾಲದಲ್ಲಿ ಇಂಥವೆಲ್ಲ ಮಾಡಬೇಕು. ಆದರೂ ಗ್ಯಾಸ್ಟ್ರಿಕ್ಕಿಗೆ ಎಲ್ಲ ಇದು ಪುದೀನ ಜ್ಯೂಸ್ ಕುಡಿತಾರೆ ಸಮ್ಮರಲ್ಲಿ. ನೋಡಿ ಚೆನ್ನಾಗಿ ಗಮ್ಮಂತ ಫ್ರೈ ಆಗ್ತಾಯಿದೆ. ಹಾಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇರುತ್ತೆ ನೋಡಿ ಹಾಕ್ಕೋಬೇಕು. ಇದಕ್ಕೆ ನಾನು 2 ಟೊಮೆಟೊ ಹಾಕಿದ್ದೀನಿ. ಆಮೇಲೆ ಕಮ್ಮಿ ಆದರೆ ಒಂದು ಅರ್ಧ ಲಿಂಬೆಹಣ್ಣು ರಸ ಹಿಂಡ್ಕೊಂಡ್ರೆ ಅದು ಬಿಡಿ ಬಿಡಿ ಆಗುತ್ತೆ ಅನ್ನ. ಯಾವುದೇ ಒಂದು ರೈಸ್ ಬಾತ್ ನೋಡಿ. ಇವಾಗ ತೊಳೆದಿರೋ ಅಕ್ಕಿನ ಇದಕ್ಕೆ ಸೇರಿಸ್ತೀನಿ. ಸೇರಿಸಿ ಮಸಾಲ ಜೊತೆಗೆ ಅದನ್ನು ಸಣ್ಣಾಗಿ ಫ್ರೈ ಮಾಡಿ, ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ, ತುಂಬ ಜಾಸ್ತಿ ಇಲ್ಲ. ಈಗ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡಿಬಿಡ್ತೀನಿ. ಮತ್ತು ಇನ್ನು ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ. ಒಂದು ಕಪ್ಪಿಲ್ಲ, 2 ಸ್ಪೂನು. ಅದನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದೆಲ್ಲ ಹಾಕಿ ಇನ್ನೂ ಒಂದು ಸ್ವಲ್ಪ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ತೀನಿ. ಆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಒಂದು 2 ಗ್ಲಾಸು, 3 ಗ್ಲಾಸ್ ಅಂದರೆ 2.5 ಗ್ಲಾಸ್ ಹಾಕಿದ್ರು ಬಿಡಿ ಬಿಡಿ ಆಗುತ್ತೆ. 3 ಹಾಕಿದರೆ ಸ್ವಲ್ಪ ಮೆತ್ತಗಾಗುತ್ತೆ. ಸಿಟಿ 2 ಸಿಟಿ ಹಾಕ್ತೀನಿ ಅಷ್ಟೇ, 3 ಸಿಟಿ ಹಾಕಲ್ಲ ನಾನು, 2 ಸಿಟಿ ಹಾಕ್ತೀನಿ. ಅಕ್ಕಿ ಸ್ವಲ್ಪ ನೆನೆದಿರುತ್ತಲ್ಲ, ಹಾಗಾಗಿ 2 ಸಿಟಿ ಹಾಕಿದರೆ ಆಯಿತು. ಸಿಟಿ ಎಲ್ಲ ಹೋಯಿತು, ಪ್ರೆಷರೆಲ್ಲ ಹೋಯಿತು. ಓಪನ್ ಮಾಡ್ತೀನಿ ನೋಡಿ. ಹೇಗೆ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ. ಬಟಾಣಿ ಎಲ್ಲ ಹಾಗೆ ಉದುರು ಬಿಸಿನ ಸ್ವಲ್ಪ ಜಾಸ್ತಿ ಇದು ಮಾಡಬಾರ್ದು, ತಣ್ಣಗಾದ ಮೇಲೆ ಇದು ಮಾಡಬೇಕು. ಕರೆಕ್ಟಾಗಿದೆ, ಏನು ತುಂಬ ಮುದ್ದೆನೂ ಆಗಿಲ್ಲ, ಸುಮ್ಮನೆ ಗಟ್ಟಿನೂ ಆಗಿಲ್ಲ ಫ್ರೆಂಡ್ಸ್. ಇದು ಎಮ್ಮಿ ಪುದೀನ ರೈಸ್ ರೆಡಿ ಆಗಿದೆ. ಇನ್ನೂ ಮತ್ತೊಂದು ಒಳ್ಳೆ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಕಾಯ್ತಾಯಿರಿ.